ಇದು ಸೆಂಟ್ರಲ್ ಜೈಲು ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನೋ ಪ್ರಶ್ನೆ ಕಾಡುತ್ತೆ. ಕಲಬುರಗಿಯ ಸೆಂಟ್ರಲ್ ಜೈಲಿನ ಕರ್ಮಕಾಂಡ ಬಟ ಬಯಲಾಗಿದೆ. ಸೆಂಟ್ರಲ್ ಜೈಲಿನ ಒಳಗಡೆ ಕೈದಿಗಳು ಫುಲ್ ಜಾಲಿ ಮಾಡ್ತಾ ಇದ್ದಾರೆ. ಜೈಲಲ್ಲಿ ಎಣ್ಣೆ ಪಾರ್ಟಿ ಆಗುತ್ತೆ, ಸಿಗರೇಟ್ ಸೆದುತ್ತಾ ಬಿಂದಾಸ್ ಆಗಿದ್ದಾರೆ. ಸೆಲ್ ಒಳಗೆ ಕಂತೆ ನೋಟು ಎಣಿಸಿಕೊಳ್ತಾ ಇರುವಂತಹ ಕೈದಿಗಳು, ರಾಶಿ ಮೊಬೈಲ್ಗಳು, ಬೀಡಿ ಸಿಗರೇಟು, ಗುಟ್ಕಾ ಪ್ಯಾಕು, ಇದೆಲ್ಲವೂ ಕೂಡ ಸೆಂಟ್ರಲ್ ಜೈಲಿನ ದೃಶ್ಯಾವಳಿಗಳು. ಕೈದಿಗಳು ಮೋಜು ಮಸ್ತಿ ಮಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಜೈಲಿನ ಒಳಗೆ ರಾಜಾತಿಥ್ಯ ನೀಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಇದೇನು ಜೈಲ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ಲಾರ್ಜ್ ಏನು ಕೂಡ ಗೊತ್ತಾಗೋದಿಲ್ಲ. ಆ ಮಟ್ಟಿಗೆ ಕೈದಿಗಳು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸುರೇಶ್ ಕೇಳಬೇಕಿತ್ತು, ಏನ್ ಕೊಡ್ಬೇಕಪ್ಪ ಮೇಡಮಿಗೆ, ನೀನೇ ಮಾತಾಡು ಅಷ್ಟೇ ಅಂದ್ರೆ ಆಗಲ್ಲ. 1 ಲಕ್ಷ ಅಂದ್ರೆ ಎಲ್ಲಾಗತ್ತೆ, ಏನಂತ ಒಂದು ಹೆಚ್ಚು ಕಮ್ಮಿ ಮಾಡಿ ನಿನಗೂ ಏನಿದೆ ಬರ್ತೀವಿ ಅಂತ ಐತ ಅದು ಜಾಸ್ತಿ ಮಾಡಿ ಅಂತ ಸುರೇಶ್ ಹೇಳ್ಬೇಕಿತ್ತು. ಅದೇ ಸುರೇಶ್ ಮಾತಾಡಿದ ಮೇಡಮ್ ಮಾತಾಡಿದ್ವಿ. ಇವಾಗ DIG ಎಲ್ಲ ಬರ್ತಾರೆ, ಮತ್ತೆ ರೇಟ್ ಮೇಲೆ ರೇಟ್ ಆಗ್ತಿದೆ, ಹೆಂಗ್ ನಾವು ಫೋನ್ಗಳು ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ಬೇಕಿತ್ತು. ಅಮಿತಾ ಮೇಡಮ್ ನೋಡ್ಕೊಂತಿದ್ದೆ, ಟೆನ್ಷನ್ ತಗೊಳ್ಳೋದು ಮೇಂಟೈನ್ ಮಾಡ್ಕೊಂತಿದ್ದೆ. ಹೌದಾ? ಏನಿಲ್ಲ, ಅವನು ಇವನ್ ಬರ್ತಾನೆ, ಅದು ಫೋನ್ ಪೇ ದುಡ್ಡು ಅವ್ನು ಹಾಕ್ತಾನೆ ಇವಾಗ 1 10 ನಿಮಿಷದಲ್ಲಿ. ಅವನಿಗೆ ಕೊಟ್ಬಿಡು, ಅವನು 1,000 ರೂಪಾಯಿ ಇಸ್ಕೊಂಡು ಅವನಿಗೆ ಕೊಟ್ಬಿಡು. ಪಾಪ ಎಲ್ಲರಿಗೂ ಕೊಡ್ತೀವಲ್ಲ. ಏನ್ ಮಾಡೋಣ? ಏನಿಲ್ಲ, ಇವಾಗ ಮೇಡಮಿಗೆ ಏನ್ ಮಾಡು ಗೊತ್ತಾ, ಸುಮ್ನೆ ಹೋಗಿ ಇವಾಗ ಇದು ಮೇಡಮ್ 35 30 ತಗೊಂಡು ಇಟ್ಕೊಳ್ಳಿ ನೀವು, ನಾನು ಏನಿದೆ ಆಮೇಲೆ ಬಂದು ಇಸ್ಕೊಡ್ತೀನಿ ಅಂತ ಹೇಳು. ಇದು 35 ಹೋಗಿ ಮೇಡಮಿಗೆ ಕೊಟ್ಬಿಡು. ಹೋಗಿ ಅನಿತಾ ಮೇಡಮಿಗೆ ಕೊಟ್ಬಿಡು, ಏನಿದೆ ಫ್ರೀ ಬಿಡ್ಬೇಕು, ಇಲ್ಲ ಅಂದ್ರೆ ಸುಮ್ನೆ ಸರಿಯಾಗಲ್ಲ ನೋಡಿ ಮೇಡಮ್ ಅಂತ ಹೇಳ್ಬಿಡು. ಅದೇ ಮೇಡಮ್ ಲೇಡಿ ಕಳ್ಸಿದ್ರಪ್ಪ, ಹೋಗಿದ್ವಿ. ಹಿರಿಯ ಅಧಿಕಾರಿಗಳ ಹೆಸರು ಕೂಡ ಇಲ್ಲಿ ಬರ್ತಾ ಇದೆ. ಜೊತೆಗೆ ಅಧಿಕಾರಿಗಳಿಗೆ ಬೆದರಿಕೆ ಹಾಕುವ ಮಟ್ಟಿಗೆ ಇಲ್ಲಿ ಮಾತನಾಡ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಎಣ್ಣೆ, ಮೊಬೈಲ್ಗಳ ರಾಶಿ ಮೊಬೈಲ್ಗಳು, ದುಡ್ಡು ಎಲ್ಲವೂ ಕೂಡ ಸಿಗ್ತಾ ಇರುವಂಥದ್ದು, ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಎಣ್ಣೆ ಪಾರ್ಟಿ ಮಾಡ್ತಾ ಇರುವಂಥದ್ದು, ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಲಾಡ್ಜಲ್ಲಿ ಯಾವ ರೀತಿಯಾಗಿ ಪಾರ್ಟಿ ಮಾಡ್ತಾರೆ ಆ ರೀತಿಯಾಗಿ ಗುಂಪಾಗಿ ಕೂತ್ಕೊಂಡು ಪಾರ್ಟಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮೊಬೈಲ್ನಲ್ಲಿ ಮಾತನಾಡ್ತಾ ಇರುವಂಥದ್ದು, ವ್ಯವಹಾರ ಮಾತನಾಡ್ತಾ ಇರುವಂಥದ್ದು, ಇದ್ರ ಜೊತೆಗೆ ಅಧಿಕಾರಿಗಳಿಗೇನೆ ಆವಾಜ್ ಹಾಕುವ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು ಕೂಡ ಇಲ್ಲಿ ಗಮನಿಸಬಹುದಾಗುತ್ತೆ. ಇನ್ನು ಜೈಲಿನ ಕರ್ಮಕಾಂಡದ ವಿಡಿಯೋ ಬಗ್ಗೆ ಅನಿತಾ ಪ್ರತಿಕ್ರಿಯೆ ನೀಡಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿ ನಡೀತಾ ಇದೆ ಅಂತ ಅಧೀಕ್ಷಕಿ ಅನಿತಾ ಹೇಳಿಕೆ ನೀಡಿದ್ದಾರೆ. TV9ಗೆ ಕಲಬುರಗಿ ಜೈಲಿನ ಮುಖ್ಯ ಅಧೀಕ್ಷಕಿ ಅನಿತಾ ಮಾಹಿತಿ ನೀಡಿದ್ದಾರೆ. ಅಕ್ಟೋಬರ್ 14ರಂದು ಜೈಲಿನ ಅಧೀಕ್ಷಕಿಯಾಗಿ ಅಧಿಕಾರ ಸ್ವೀಕರಿಸಿರ್ತಾರೆ. ಅಕ್ಟೋಬರ್ 15, 16, 17ರಂದು ಹಿರಿಯ ಅಧಿಕಾರಿಗಳೇ ಬಂದಿರ್ತಾರೆ. ಕಾರಾಗೃಹದ ADGP ಮಾಲಿನಿ, SP ಯಶೋಧ ಬಂದಿರ್ತಾರೆ. ಅಲ್ಲಿವರೆಗೂ ನಾನು ಯಾರನ್ನು ಭೇಟಿಯಾಗಿಲ್ಲ ಅಂತ ಡಾಕ್ಟರ್ ಅನಿತಾ ಮಾತು ಹೇಳಿದ್ದಾರೆ. ಈ ಪ್ರತಿಕ್ರಿಯೆ ನೀಡಿದ್ದಾರೆ. ವೈರಲ್ ವಿಡಿಯೋದಲ್ಲಿ ಅಕ್ಟೋಬರ್ 15ರ ದಿನಾಂಕ ಇದೆ. ಇವರು ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರೋದು ಪಕ್ಕಾ ಅಂತ ಅಧಿಕಾರಿ ಅನಿತಾ ಹೇಳಿಕೆಯನ್ನು ನೀಡಿರುವಂಥದ್ದು. ಆದಷ್ಟು ಬೇಗ ಎಲ್ಲವನ್ನು ವಿವರಿಸ್ತೇನೆ ಅಂತ ಡಾಕ್ಟರ್ ಅನಿತಾ ಹೇಳಿದ್ದಾರೆ. ಹಿಂದಿನ ಷಡ್ಯಂತ್ರ ಏನು ಅನ್ನೋದನ್ನು ಶೀಘ್ರವೇ ಹೇಳ್ತೇನೆ. TV9ಗೆ ಜೈಲಿನ ಮುಖ್ಯ ಅಧೀಕ್ಷಕಿ ಅನಿತಾ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಗಮನಿಸಬಹುದಾಗುತ್ತೆ. ಅನಿತಾಗೆ ಅವ್ರಿಗೆ ಕೊಟ್ಬಿಡು 30,000 ಅನಿತಾ ಮೇಡಮ್ಗೆ ಅಂತ ಹೇಳುವಂಥದ್ದು. ಅಕಸ್ಮಾತ್ ಏನಾದ್ರು ನಾವು ಹೇಳ್ದಾಗೆ ಕೇಳಲಿಲ್ಲ ಅಂತಂದರೆ ಅವ್ರಿಗೆ ನೋಡ್ಕೊಳ್ತೀನಿ ಅಂತ ಅವ್ರಿಗೆ ಆವಾಜ್ ಹಾಕುವ ರೀತಿಯಲ್ಲಿ ಮಾತನಾಡುವಂಥದ್ದನ್ನು ಕೂಡ ವಿಡಿಯೋದಲ್ಲಿ ನೋಡಿದ್ದೀವಿ. ಇನ್ನು TV9 ಜೊತೆ ಮಾತನಾಡುವಂಥದ್ದು ಜೈಲು ಅಧೀಕ್ಷಕಿ ಅನಿತಾ ಅವರು ಏನು ಮಾತನಾಡಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ. ಇದು ನೋಡ್ರಿ ಹೆಂಗ್ ಮಾಡಕೋದ್ರಿ ಇನ್ನೊಂದ್ ಮಾಡ್ತಾರೆ. ಇದು ಆಕ್ಚುಲಿ ಹಳೇದೆಲ್ಲ ಮಾಡಿ ಇಟ್ಕೊಂಡಿದ್ರಂತೆ, ನಾನು ಬರ್ತೀನಿ ಅಂತ ಗೊತ್ತಾಗಿ ನನಗೆ ಇಂಟರ್ನಲ್ಲಿ ನಾನು ಮಾಡೋವಾಗ ಬಂದಿದ್ದು. ಆಮೇಲೆ ಇದನ್ನ ಲೇಟೆಸ್ಟ್ ಆಗಿ 16 ಬೇರೆ, ನಾನು ಬಂದಿರೋದೇ 14. 15ಗೆ ನಮ್ಮ DG ಮೇಡಮ್ ಇದಾರೆ ಆಫೀಸ್ ಅಲ್ಲಿ. ಅವತ್ತೆಲ್ಲ ಇದಿತ್ತಲ್ಲ ಇನ್ಸ್ಪೆಕ್ಷನ್ಸ್ ಎಲ್ಲ ಇತ್ತಲ್ಲ ಹಳೆ ವಿಡಿಯೋ ಬಗ್ಗೆ. 16 SP ಇದ್ರು. ನಾವು ಅವತ್ತಿನ ಕಾಲ್ ಆನ್ ಮಾಡೋದು ಇರುತ್ತಲ್ಲ ನಮ್ದು ಹೊಸದಾಗಿ ಬಂದಾಗ, ನಾನು ಕೋರ್ಟ್ಸ್ಗೆ ಅಲ್ಲಿ ಇಲ್ಲಿ ಇನ್ನು ಹೋಗೋಕೆನೆ 3-4 ದಿನ ಟೈಮ್ ಬೇಕು ನನಗೆ. ಅಷ್ಟ್ರಲ್ಲಿ 2 ದಿನದಲ್ಲಿ ಪ್ಲಾನ್ ಮಾಡ್ತಾರೆ ಇವ್ರು ಅಂದ್ರೆ. ಸೊ ನಾವೆಷ್ಟು ಅವರಿಗೆ ಥಂಡರ್ ಬೋಲ್ಟ್ ಆಗಿ ಕಾಡಿರ್ಬೋದು, ಮೇಡಮ್ ಬಂದ್ರೆ ಸ್ಟ್ರಿಕ್ಟ್ ಮಾಡ್ತಾರೆ ಅಂತ. ಈ ಪಾಯಿಂಟ್ ಒಂದು ಹೈಲೈಟ್ ಮಾಡೋಂತ ಪಾಯಿಂಟ್. ನಮ್ಮೇಲೆ ಈ ತರ ಮಾಡ್ತಾರೆ ಅವರು ಅಂದ್ರೆ ನಾವ್ ಸ್ಟ್ರಿಕ್ಟ್ ಅಂತ ಅಲ್ಲಿ ಅರ್ಥ ಆಗುತ್ತಲ್ಲ. ಆಮೇಲೆ ಪಿತೂರಿ ಮಾಡ್ತಾರೆ. ಈ ಬ್ಲಾಕ್ ಮೇಲ್ ನಾನೇನ್ ಕೊಟ್ಟಿದ್ದೀನಲ್ಲ ಕಂಪ್ಲೇಂಟ್, ಅದಕ್ಕೂ ಇದಕ್ಕೂ ಲಿಂಕ್ ಆಗುತ್ತೆ ಇದು. ಸೊ ಐ ಆಲ್ರೆಡಿ ಗಿವನ್ ಇನ್ಕ್ಲೂಡಿಂಗ್ ಸಮ್ ಸ್ಟಾಫ್. ಅಂಡ್ ಈ ಸ್ಟಾಫ್ ಏನ್ ಮಾಡ್ತಾ ಇದ್ರ ಆ ಟೈಮಲ್ಲಿ